ಹಲವು ದಿನಗಳಿಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸುದ್ದಿಗಳಿಂದ ಪಾರ್ಟಿ ರೌಂಡ್ಸ್ನ ಆರಂಭಿಸ್ತಾ ಇದ್ವಿ. ಬನ್ನಿ ಇವತ್ತು ಬಾಗಲಕೋಟೆ ರಣಕಣದಲ್ಲಿ ಏನಾಗ್ತಿದೆ ನೋಡೋಣ. ಎರಡೂ ಕಡೆಗಳಿಂದ ಭರ್ಜರಿ ಪ್ರಚಾರ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉಮೇಶ್ ಮೇಟಿ ಪರ ಮತಬೇಟೆಗೆ ಬಂದಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಬಹಳ ಆತ್ಮೀಯರು ಅನ್ನಿಸಿಕೊಂಡಿದ್ದ HY ಮೇಟಿ ಅವರ ಮರಣದಿಂದ ಚುನಾವಣೆ ನಡೀತಾ ಇದೆ. ಅವರ ಮಗ ಉಮೇಶ್ ಮೇಟಿ ಕ್ಯಾಂಡಿಡೇಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ವತಃ ಪ್ರಚಾರಕ್ಕಿಳಿದಿದ್ದಾರೆ. ಇವತ್ತು ಮತ್ತು ನಾಳೆ ಅಲ್ಲೇ ಇರ್ತಾರೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಪ್ರಚಾರ. ಹಳೆ ಬಾಗಲಕೋಟೆ ಪ್ರದೇಶದಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ನಡೆಸ್ತಾ ಇದ್ದಾರೆ. ಬಿಜೆಪಿ ಅವರು ಕಳ್ಳೆತ್ತು ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. 2028ರ ಚುನಾವಣೆಯಲ್ಲಿ ನಾವೇ ಗೆಲ್ತೀವಿ, ಅಧಿಕಾರಕ್ಕೆ ಬರ್ತೀವಿ. ಉಳುಮೆ ಮಾಡುವ ಎತ್ತುಗಳ ಬೇಕು, ಕಳ್ಳೆತ್ತು ಬಿಜೆಪಿ ಅವರು ಅಂತ. ನಾನು ಮುಖ್ಯಮಂತ್ರಿಯಾಗಿ ಬಂದಿಲ್ಲ, ಕಾರ್ಯಕರ್ತನಾಗಿ ಬಂದಿದ್ದೀನಿ. ದಯಮಾಡಿ ಉಮೇಶ್ ಮೇಟಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ. ಬಿಜೆಪಿ ಅವರು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆಯ 3ನೇ ಹಂತಕ್ಕೆ ದುಡ್ಡು ಕೊಡಲಿಲ್ಲ ಅಂತ. ಇಪ್ಪತ್ತೆಂಟನೇ ಇಸ್ವಿ ವಿಧಾನಸಭಾ ಚುನಾವಣೆ ಬರ್ತದೆ, ಮತ್ತೆ ನಾವೇ ಗೆಲ್ತೀವಿ. ಯಾರು ಕೂಲಿ ಮಾಡ್ತಾರೆ ಅವರಿಗೆ ತಾನೇ ಕೂಲಿ ಕೊಡಬೇಕು. ಗೆಯ್ಯೆತ್ತಿ ತಾನೇ ಮೇವು ಹಾಕಬೇಕು. ಕಳ್ಳೆತ್ತುಗಳಿಗೆ ಮೇವು ಹಾಕಕ್ಕಾಗತ್ತಾ? ಇವರು ಬಿಜೆಪಿಯವರು ಕಳ್ಳೆತ್ತುಗಳು. ಅದರಿಂದ ಅವರಿಗೆ ವೋಟ್ ಹಾಕಕ್ಕೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು. ತಾವೆಲ್ಲರೂ ಕೂಡ ಹೇಗೆ HY ಮೇಟಿ ಅವರಿಗೆ ಆಶೀರ್ವಾದ ಮಾಡಿದ್ರೆ ಅದೇ ರೀತಿಯಾಗಿ ಉಮೇಶ್ ಮೇಟಿ ಅವರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇವೆ. ಭಾರತೀಯ ಜನತಾ ಪಕ್ಷದವರು ಕೂಡ 4 ವರ್ಷ ಅಧಿಕಾರ ಮಾಡಿದ್ರು. ಅವರ ಅಧಿಕಾರದ ಅವಧಿನಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಲ್ಲ. UKP 3ನೇ ಹಂತ ಅದನ್ನು ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಎರಡೂ ಕಡೆ ಅವ್ರದೇ ಸರ್ಕಾರ ಇದ್ರೂ ಕೂಡ ನರೇಂದ್ರ ಮೋದಿಯವರು ಕೇಂದ್ರದ ಪ್ರಧಾನಮಂತ್ರಿ, ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು. 2 ವರ್ಷ ಮುಖ್ಯಮಂತ್ರಿಗಳಾಗಿದ್ದರು. ಅವ್ರ್ಯಾರು ಕೂಡ ಪ್ರಯತ್ನ ಮಾಡಲಿಲ್ಲ. 28ನೇ ಇಸ್ವಿ ರಾಜ್ಯದ ಮತದಾರರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ ಅಂದ್ರು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಎರಡೂ ಕಡೆ ಬಿಜೆಪಿನೇ ಗೆಲ್ಲೋದು. ಸೋಲಿನ ಆತಂಕದಿಂದ ಮುಖ್ಯಮಂತ್ರಿಗಳು 5 ದಿನ ಪ್ರಚಾರಕ್ಕೆ ಬಂದಿದ್ದಾರೆ. ಹಣ ಬಲ ತೋಳಬಲದಿಂದ ಎಲೆಕ್ಷನ್ ಗೆಲ್ಲೋದಕ್ಕೆ ಹೊರಟಿದ್ದಾರೆ ಅಂತ.
ಪಕ್ಷದ ಎಲ್ಲ ಮುಖಂಡರುಗಳು ಬಾಗಲಕೋಟೆ ಇರಲಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿರಲಿ, ನಮ್ಮೆಲ್ಲ ಮುಖಂಡರು ಒಟ್ಟಾಗಿ ಒಂದಾಗಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತೇಳಿ ಹಗಲು ರಾತ್ರಿ ಶ್ರಮವನ್ನು ಹಾಕ್ತಾ ಇದ್ದಾರೆ. ಕಾರ್ಯಕರ್ತರಲ್ಲಿ ರಣೋತ್ಸಾಹ ಇವತ್ತು ನಾವು ನೋಡ್ತಾ ಇದ್ದೇವೆ. ಮತ್ತು ಇದಕ್ಕಿಂತ ಮಿಗಿಲಾಗಿ ಮತದಾರರು ಸಹ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತಿದ್ದಾರೆ. ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು ಆ ಒಂದು ಉತ್ಸಾಹದಲ್ಲಿ ಮತದಾರರು ಕೂಡ ಇದ್ದಾರೆ. ಸರ್, ಈಗ ನಾವು ನೋಡ್ತಾ ಇದ್ರೆ ಸಚಿವ ಸಂಪುಟವೇ ಇಲ್ಲಿದ್ದಂಗಿದೆ. CM ಬರ್ತಾ ಇದ್ದಾರೆ, 5 ದಿನ ಉಳ್ಕೊಳ್ತಾ ಇದ್ದಾರೆ. ಯಾವುದೋ ಒಂದು ಭ್ರಮೆನಲ್ಲಿದ್ದರು ಇವತ್ತು ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದ ಸದಸ್ಯರುಗಳು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಉಪಚುನಾವಣೆ ಅಂತ ಹೇಳಿದ್ರೆ ಆಡಳಿತ ಪಕ್ಷದ ಕಡೆ ಗಾಳಿ ಬೀಸ್ತಾ ಇರುತ್ತೆ. ಆ ಭ್ರಮೆನಲ್ಲಿ ಇವರು ಕೂಡ ಇದ್ದರು. ಆದರೆ ಈಗ ವಾಸ್ತವಿಕ ಸತ್ಯ ಏನು ಅಂತೇಳೋ ಅರ್ಥ ಆಗ್ತದೆ. ಸ್ವತಃ ಅವರ ಪೊಲೀಸ್ ಇಂಟೆಲಿಜೆನ್ಸ್ ರಿಪೋರ್ಟು ಕೂಡ ಎರಡೂ ಕ್ಷೇತ್ರದಲ್ಲಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ BJP ಗೆಲ್ತದೆ ಅನ್ನುವ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆತಂಕಕ್ಕೀಡಾಗಿ ಇವತ್ತು ಮುಖ್ಯಮಂತ್ರಿಗಳು ಇಲ್ಲಿ ಬಾಗಲಕೋಟೆ ಬಂದು 4 ದಿನ ಇರ್ತೀನಿ ಅಂತೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ಆದರೆ ಯಾವ ಪ್ರಯೋಜನ ಕೂಡ ಇದು ಆಗೋದಕ್ಕೆ ಸಾಧ್ಯ ಇಲ್ಲ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ, ಒಂದು ದೃಢ ನಿರ್ಧಾರವನ್ನು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ವೀರಣ್ಣ ಚರಂತಿಮಠ ಸಾಹೇಬ್ರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತಾರೆ. ಕಳೆದ 3 ವರ್ಷದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಅವರು ಹಿಂದುತ್ವದ ಅಸ್ತ್ರ ಹಿಡಿದು ಮತ ಕೇಳ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ. ಅದಕ್ಕೆ ಕಾಂಗ್ರೆಸ್ ನಾಯಕರ ಆಕ್ರೋಶ. ಬಿಜೆಪಿ ಅವರು ಮಾತೆತ್ತಿದ್ರೆ ಜೈ ಶ್ರೀರಾಮ್ ಅಂತಾರೆ. ನಮ್ಮ ಉಮೇಶ್ ಮೇಟಿ ಹಿಂದೂ ಅಲ್ವಾ? ಬಿಜೆಪಿಯ ಹಿಂದೂ ರಾಷ್ಟ್ರಕ್ಕಿಂತ ಡಬಲ್ ಹಿಂದೂ ರಾಷ್ಟ್ರ ನಾವು ಕಟ್ತೀವಿ ಎಂದು RB ತಿಮ್ಮಾಪುರ್, ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರ ಹೇಳಿಕೆ. ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ರು 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ. ಮುಸ್ಲಿಮರ ಸಪೋರ್ಟ್ ಮಾಡ್ತಾರೆ, ಮುಂದೆಯೂ ಮಾಡ್ತಾರೆ ಅಂತ. ನಾವೇನೇನ್ ಮಾಡಿದೀವಿ ಅನ್ನೋದು ನಿಮ್ ಮುಂದೆ ಹೇಳ್ತೀವಿ. BJP ಅವ್ರು ನಿಮ್ಗೆ ಏನ್ರ ಮಾಡಿದ್ರ ನನಗೆ ಹೇಳ್ರಪ್ಪ, ನನಗಂತೂ ಗೊತ್ತಿಲ್ಲ. ಅವ್ರು ಏನ್ ಹೇಳ್ತಾರಂದ್ರೆ ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್. ನಮ್ದು ಜೈರಾಮ ಶ್ರೀರಾಮ. ನಮ್ಮ ಹುಡುಗರು ಹಿಂದೂನೇ. ಹಿಂದೂ ರಾಷ್ಟ್ರ ಇವ್ರು ಏನ್ ಕಟ್ತಾರ ಡಬಲ್ ಕಟ್ತೀವಿ. ಎಲ್ಲ ಜಾತಿಯನ್ನು ಪ್ರೀತಿ ಮಾಡ್ತೀವಿ, ಗೌರವ ಕೊಡ್ತೀವಿ. ನಮ್ಮ ಮೇಟಿ ಉಮೇಶ್ ಮೇಟಿ ಯಂಗ್ ಐಕಾನ್ ಯಾವಾಗ ಬೇಕಾದ್ರೆ ನಿಮ್ ಕೆಲಸ ಮಾಡ್ತಾನ, ಏನು ಕೆಲಸ ಮುಂದುವರಿಸಿಕೊಂಡು ಹೋಗ್ತಾನ. ಬೈ ಎಲೆಕ್ಷನ್ ಅಲ್ಲಿ ಇವು 2 ಸೀಟಲ್ಲಿ ನಾವು ಖಂಡಿತವಾಗಿ ಗೆಲ್ತೀವಿ. ಯಾಕಂದರೆ ಇದು ನಮ್ಮ ಸೀಟ್ಗಳಿವೆ ಮತ್ತು ದಾವಣಗೆರೆ ಆಗಲಿ ಬಾಗಲಕೋಟೆ ಆಗಲಿ ಖಂಡಿತವಾಗಿ ನಾವು ಈ ಸೀಟನ್ನು ಗೆಲ್ತೀವಿ. ಅದರಲ್ಲಿ ಯಾವುದೇ ಒಂದು ಅನುಮಾನವೂ ಕೂಡ ಇಲ್ಲ. ಭಾಳ ಸ್ಪಷ್ಟವಾಗಿ ಜನರ ಅಭಿಮತ ಇದೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ. ಆದರೆ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೇಳಿದರು. ಬಟ್ ಈಗ ಪಕ್ಷ ಒಂದು ನಿರ್ಣಯ ಮಾಡಿದೆ. ಯೂಶ್ವಲಿ ನಮ್ಮಲ್ಲಿ ಪದ್ಧತಿ ಏನಿದೆ ಅಂದರೆ, ಯಾರ ಮನೆಯಲ್ಲಿ ಏನಾದರೂ ಅವರು ಸಾವಾದರೆ ಅವರ ಮನೆಯವರಿಗೆ ಟಿಕೆಟ್ ಕೊಡ್ತಕ್ಕಂಥದ್ದು ಇದು ಭಾಳ ವರ್ಷಗಳಿಂದ ಒಂದು ನಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರಥಾ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಆ ಮೃತರ ಮನೆತನಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಈ ಟಿಕೆಟನ್ನು ಕೊಟ್ಟಿದ್ದಾರೆ. ಬೇರೆ ಎಲ್ಲರನ್ನ ಮನವೊಲಿಸಲಾಗಿದೆ. ನೀವೆಲ್ಲ ನೋಡಿದ್ದೀರಿ, ಆ ಪೈಲ್ವಾನ್ ಅವರು ಕೂಡ ಈಗ ಕಂಟೆಸ್ಟಿಂದ ರಿಟೈರ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನಿಲ್ಲ, ಇವತ್ತು ನಮಗೆಲ್ಲ ಯಾವತ್ತು ಸಪೋರ್ಟ್ ಮಾಡಿದ್ದಾರೆ ಅಲ್ಪಸಂಖ್ಯಾತರು. ನಮಗೆ ನಮ್ಮ ಜೊತೆಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿದ್ದಾರೆ. ಇಲ್ಲೂ ಕೂಡ ದಾವಣಗೆರೆಯಲ್ಲೂ ಕೂಡ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.